ನಾವು ಇಷ್ಟು ಮಣ ಮಾಡಬೇಕು ಅಂತ ಇರಲಿಲ್ಲ. ಏನೋ ಇವ್ನು ಕೈ ಹಾಕಿದ ಗಳಿಗೆ ಮೇಸನು ಪೂಜೆ ಮಾಡಿದ ಗಳಿಗೆ ಒಂದು ಗೋಡನ್ ಕಟ್ಟಬೇಕು ಅಂತ ನಾವು ಪ್ರಯತ್ನ ಪಟ್ಟಿದ್ದು. ಆ ಗೋಡನ್ ಕಟ್ಬಿಟ್ಟು ಆಮೇಲೆ ನೋಡೋಣ ಕಣ್ಣ, ನಮ್ಮ ಹತ್ರ ಏನೂ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇವ್ ಗುದ್ಲಿ ಪೂಜೆ ಮಾಡಿಬಿಟ್ಟು ಹೋದ ತಕ್ಷಣ ಅದೇನಾಯ್ತು ಏನೋ ಗೊತ್ತಿಲ್ಲ. ದೇವರು ಆಶೀರ್ವಾದನೋ ಗುದ್ಲಿ ಪೂಜೆ ಮಾಡಿದ ಗಳಿಗೆನೋ ಏನೋ ಒಂದು ತಿಂಗಳಲ್ಲಿ ಒಂದು 3 ತಿಂಗಳಲ್ಲಿ ಓಪನ್ ಮಾಡುವಂತ ಮಾಡ್ದೋ. ಅದು 2.5 ತಿಂಗಳಿಗೇ ಒಂದು ಗೋಡನ್ ರೆಡಿ ಮಾಡಿಕೊಟ್ರು. ಏನೋ ಒಂದು ಆಸಕ್ತಿಯಿಂದ ಒಂದು ಮೇಲ್ಗಡೆ ಒಂದು ಮಣ ಮಾಡೋ ಹಂಗೆ ಮಾಡ್ತಿರ್ಬೇಕಾರೆ ಅವರು ಏನೋ ಒಂದು ಪ್ರೋತ್ಸಾಹ, ಅವ್ರು ಏನೋ ಒಂದು ಕೆಲಸಕ್ಕೆ ಬಂದಾಗ ನಮ್ಗೆ ಏನೋ ಇನ್ನೊಂದು ಶಕ್ತಿ ಬಂದು ಆ ಶಕ್ತಿಗೆ ಪಾಪ ಅವರು ಎಲ್ಲ ಥರದಲ್ಲೂ ಸಹಾಯ ಮಾಡಿ ಒಂದು ವರ್ಷ ಅಂತ ನಾನು ಹೇಳಿದೆ. ಅವ್ರು 9 ತಿಂಗಳಲ್ಲೇ ಕ್ಲಿಯರಾಗಿ ಕಟ್ಟಿದ್ದಾರೆ. ನಾನು ಅವ್ರನ್ನ ಇಷ್ಟು ಪ್ರಾಜೆಕ್ಟ್ನ ನಾನು ಕನಸಲ್ಲೂ ನಾನು ಈ ಪ್ರಾಜೆಕ್ಟ್ ಖರ್ಚು ಮಾಡ್ತೀನಿ ಅಂತಿರಲಿಲ್ಲ. ಆ ಥರ ಮಾಡ್ತಾರಂತೂ ತಿಳಿದಿರಲಿಲ್ಲ. ನಮ್ಗೆ ಏನು ಹೇಳಿದ್ರು ಪಾಪ ಬೇಜಾರು ಮಾಡ್ಕೊಂಡೆ. ಏನೇ ಅವರು ಕಷ್ಟ ಒತ್ತಡಗಳಿದ್ರು ಅತಿ ಶೀಘ್ರದಲ್ಲಿ ನನ್ನ ಮನನ ಶೀಘ್ರವಾಗಿ ನನಗೆ ಕೈವಶ ಮಾಡಿದ್ದಾರೆ. ಇವತ್ತು ಗೃಹ ಪ್ರವೇಶ ನಡೀತಿದ್ದಾರೆ. ಇದಕ್ಕೆಲ್ಲ ಕಾರಣ ಕಟ್ಟಡ ಮೇನ್ ಫೌಂಡೇಶನ್ನೇ ಮೇಸ್ತ್ರಿ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಯಾವುದೇ ಥರದ ಬೇಜಾರಲ್ಲಿ ಹಣಕಾಸು ವಿಚಾರದಲ್ಲಿ ಆಗಲಿ ಯಾವುದರಲ್ಲಾಗಲಿ ತುಂಬ ಮನಸ್ಸು ಹೊಚ್ಕೊಂಡು ಇದು ಕ್ಲಿಯರ್ ಮಾಡಬೇಕು ಅಂತ 9 ತಿಂಗಳಲ್ಲಿ ನಾನು ರೆಡಿ ಕೊಟ್ಟು ನಾಳೆ ಉದ್ಘಾಟನೆ ಆಗ್ತಾಯಿದೆ. ದಯವಿಟ್ಟು ಇಂಥ ವ್ಯಕ್ತಿಗಳಿಗೆ ಕೆಲಸ ಕೊಟ್ಟು ನಿಮ್ಮದು ನಮ್ದು 9 ತಿಂಗಳಾದರೆ ನಿಮ್ದು 7 ತಿಂಗಳಲ್ಲಿ ಓಪನ್ ಆಗತಕ್ಕಂಥ ಶಕ್ತಿ ದೇವ್ರು ನಿಮ್ಗೆ ಕೊಡಲಿ ಅಂತೇಳಿ ಈ ಮಾತನ್ನ ಮುಗಿಸ್ತಾ ಇದ್ದೀನಿ.